ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಮತ್ತೊಂದು ದಿನವನ್ನು ದೇವರು ನಮಗೆ ಕೂಡಿಸಿಕೊಟ್ಟಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಾವು ನಮ್ಮ ವಾಕ್ಯ ಧ್ಯಾನವನ್ನು ಮುಂದುವರಿಸೋಣ. ದಯಮಾಡಿ ಎಲ್ಲರ ಕಣ್ಣುಗಳನ್ನು ಮುಚ್ಚಿರಿ. ಪರಲೋಕದ ನಮ್ಮ ಒಳ್ಳೆಯ ತಂದೆಯೇ, ದೇವರೇ, ಕೃಪಾಪೂರ್ಣನೇ, ಕರುಣಾಮಯನೇ, ದಯಾಪರನೇ, ನಮಗೆ ಸಹಾಯವಾಗಿರುವ ಆತನೇ, ನಮ್ಮನ್ನು ತಂದೆ ಪ್ರಭುವೇ ಯಾವಾಗಲೂ ನೋಡುವ ಆತನು, ನಮ್ಮ ಎಲ್ಲ ಸಂಕಟಗಳನ್ನು, ದುಃಖಗಳನ್ನು, ನಮ್ಮ ಸಮಸ್ಯೆಗಳನ್ನು ಬಲ್ಲಾತನು ನೀನಾಗಿದ್ದಿ ಸ್ವಾಮಿ. ದಿನವೂ ತಂದೆ ಪ್ರಭುವೇ ನಮ್ಮ ಭಾರವನ್ನು ಹೊರುವ ದೇವರು ನೀವಯ್ಯ. ನಮ್ಮನ್ನು ಕೈ ಹಿಡಿದು ನಡೆಸುವ ದೇವರು. ಈ ದಿನದಲ್ಲಿಯೂ ಸ್ವಾಮಿ ನೀವೇ ನಮಗೆ ತಂದೆ ಪ್ರಭುವೇ ಮಾತಾಡ್ರಿ, ನಮ್ಮನ್ನು ಧೈರ್ಯಪಡಿಸಿರಿ, ನಮ್ಮನ್ನು ಆಧರಿಸಿರಿ, ನಮ್ಮನ್ನು ಪ್ರೋತ್ಸಾಹಿಸಿರಿ. ನಿಮ್ಮ ಚಿತ್ತದಲ್ಲಿ, ನಿಮ್ಮ ಮಾರ್ಗದಲ್ಲಿ, ನಿಮ್ಮ ಬೆಳಕಿನಲ್ಲಿ ನಮ್ಮನ್ನು ನಡೆಸಿರಿ ಸ್ವಾಮಿ. ಕೊಟ್ಟಂಥ ಈ ಭಾಗ್ಯ ಕೃಪೆಗಾಗಿ ಸ್ತೋತ್ರ. ತಂದೆ ಪ್ರಭುವೇ, ಯಾರನ್ನೆಲ್ಲ ಈ ವಾಕ್ಯವನ್ನು ಕೇಳಲು ಏರ್ಪಡಿಸಿಕೊಂಡಿದ್ದೀರೋ, ಯಾರೆಲ್ಲ ಈ ವಾಕ್ಯವನ್ನು ಕೇಳುತ್ತಿದ್ದಾರೋ, ತಂದೆ ಪ್ರಭುವೆ ಅವರೆಲ್ಲರನ್ನ ಮುಟ್ಟಿರಿ, ಆಶೀರ್ವದಿಸಿರಿ. ಅವರ ಆತ್ಮೀಯ ಕಣ್ಣುಗಳನ್ನು ತೆರೆ ಮಾಡಿರಿ. ಅವರ ಕಿವಿಗಳು ತಂದೆ ಪ್ರಭುವೇ ನಿಮ್ಮ ಮಾತುಗಳನ್ನು ಕೇಳಲಿ. ತಂದೆ ಅವರ ಹೃದಯವು ನಿಮ್ಮ ಸತ್ಯವನ್ನು ಗ್ರಹಿಸಲಿ. ತಂದೆ ಪ್ರಭುವೇ ನೀವೇ ಅವರಿಗೆ ತಂದೆ ಪ್ರಭುವೆ ಪ್ರಕಟಣೆಯನ್ನು ಕೊಡ್ರಿ. ತಂದೆ ನಿಮ್ಮ ತಂದೆ ಪ್ರಭುವೆ ಬೆಳಕಿನಿಂದ ಅವರನ್ನು ಪ್ರಕಾಶಿಸಿರಿ ಸ್ವಾಮಿ. ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸಿ ವಿಜ್ಞಾಪಿಸಿಕೊಂಡಿದ್ದೇನೆ. ನನ್ನನ್ನು ನಾನು ತಗ್ಗಿಸಿಕೊಂಡಿದ್ದೇನೆ ದೇವರೇ. ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಒಂದು ಹಾಡನ್ನು ಹಾಡುವುದರ ಮೂಲಕ ನಂತರ ನಾವು ವಾಕ್ಯ ಧ್ಯಾನಕ್ಕೆ ಹೋಗೋಣ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಮುಳುಗಿದರೂ ಭಯವಿಲ್ಲ, ಈ ಭೂಮಿ ಅಳಿದರೂ ನನಗೇನು ಭಯವಿಲ್ಲ. ದೇವರು ನನಗೆ ಆಶ್ರಯ ದುರ್ಗ, ಹಸಿರು ಗಾವಲಲ್ಲಿ ನನ್ನನ್ನು ಮೇಯಿಸುವನು, ತಂಪಾದ ಬುಗ್ಗೆಯಿಂದ ದಾಹವ ತಣಿಸುವನು. ಹಸಿರು ಗಾವಲಲ್ಲಿ ನನ್ನನ್ನು ಮೇಯಿಸುವನು, ತಂಪಾದ ಬುಗ್ಗೆಯಿಂದ ದಾಹವ ತಣಿಸುವನು. ನನ್ನ ಪ್ರಾಣವನ್ನು ಉಜ್ಜೀವಗೊಳಿಸುವನು, ನನ್ನ ಪ್ರಾಣವನ್ನು ಉಜ್ಜೀವಗೊಳಿಸುವನು, ಉಜ್ಜೀವಗೊಳಿಸುವನು. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ವೈರಿಗಳ ಎದುರಲ್ಲಿ ಔತಣ ಬಡಿಸುವನು, ನನ್ನಯ ಶಿರದಲ್ಲಿ ತೈಲವ ಹಚ್ಚುವನು. ವೈರಿಗಳ ಎದುರಲ್ಲಿ ಔತಣ ಬಡಿಸುವನು, ನನ್ನಯ ಶಿರದಲ್ಲಿ ತೈಲವ ಹಚ್ಚುವನು. ಜೀವಮಾನವೆಲ್ಲ
ಶುಭವ ನೀಡುವನು. ಜೀವಮಾನವೆಲ್ಲ ಕೃಪೆಯ ತೋರುವನು, ಕೃಪೆಯ ತೋರುವನು. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ಪ್ರೀತಿ ಕೃಪೆಗಳೆಂಬ ಕಿರೀಟ ತೊಡಿಸುವನು, ಶ್ರೇಷ್ಠ ವರಗಳಿಂದ ನನ್ನಸೆ ಪೂರೈಸುವ. ಪ್ರೀತಿ ಕೃಪೆಗಳೆಂಬ ಕಿರೀಟ ತೊಡಿಸುವನು, ಶ್ರೇಷ್ಠ ವರಗಳಿಂದ ನನ್ನಸೆ ಪೂರೈಸುವ. ಹದ್ದಿಗೆ ಬರುವಂತೆ ಯೌವನ ಬರಮಾಡುವ, ಹದ್ದಿಗೆ ಬರುವಂತೆ ಯೌವನ ಬರಮಾಡುವ, ಯೌವನ ಬರಮಾಡುವ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ದೇವರಿಗೆ ಸ್ತೋತ್ರವಾಗಲಿ. ದೇವರು ನಮಗೆ ಒಳ್ಳೆಯ ಆಶ್ರಯ ದುರ್ಗವಾಗಿದ್ದಾನೆ, ಆತನು ನಮಗೆ ಸಹಾಯಕನು. ಹಲ್ಲೆಲೂಯಾ. ನಾವು ಯೆಶಾಯನ ಪುಸ್ತಕದಲ್ಲಿ 50ನೇ ಅಧ್ಯಾಯದಲ್ಲಿ 7ನೇ ವಾಕ್ಯವನ್ನು ಧ್ಯಾನಿಸುವುದಾದರೆ ಈ ರೀತಿಯಾಗಿ ಹೇಳುತ್ತದೆ: ಕರ್ತನಾದ ಯೆಹೋವನು ನನಗೆ ಸಹಾಯ ಮಾಡುವವನು, ಆದ ಕಾರಣ ನಾನು ನಾಚಿಕೆಯಿಂದ ಕೊರಗಲಿಲ್ಲ. ನನ್ನ ಮುಖವನ್ನು ಕಗ್ಗಲ್ಲಿನಲ್ಲಿ ಗಟ್ಟಿ ಮಾಡಿಕೊಂಡಿದ್ದೇನೆ, ಆಶಾಭಂಗ ಪಡಲಾರನೆಂದು ನನಗೆ ಗೊತ್ತು. ಆಮೆನ್. ಅದೇ ರೀತಿ 9ನೇ ವಾಕ್ಯವನ್ನು ನೋಡುವಾಗ, ಆಹಾ, ಕರ್ತನಾದ ಯೆಹೋವನು ನನಗೆ ಸಹಾಯ ಮಾಡುವನು, ನನ್ನನ್ನು ಅಪರಾಧಿ ಎಂದು ನಿರ್ಣಯಿಸುವವನು ಯಾರು? ಇಗೋ, ಅವರೆಲ್ಲರೂ ವಸ್ತ್ರದಂತೆ ಜೀರ್ಣವಾಗುವರು, ಅವರನ್ನು ನುಸಿಯು ತಿಂದು ಬಿಡುವುದು. 10ನೇ ವಾಕ್ಯ, ನಿಮ್ಮೊಳಗೆ ಯಾವನು ಯೆಹೋವನಲ್ಲಿ ಭಯಭಕ್ತಿ ಇಟ್ಟು ಆತನ ಸೇವಕನ ಮಾತನ್ನು ಕೇಳುವನು? ಕತ್ತಲಲ್ಲಿ ನಡೆಯುತ್ತಾ ಬೆಳಕಿಲ್ಲದವನು ಯೆಹೋವನ ನಾಮದಲ್ಲಿ ಭರವಸೆ ಬಿಟ್ಟು ತನ್ನ ದೇವರನ್ನು ಆಧಾರ ಮಾಡಿಕೊಳ್ಳಲಿ. ಓಹೋ, 11ನೇ ವಾಕ್ಯ, ಓಹೋ, ಬೆಂಕಿ ಇಕ್ಕಿ ಸುತ್ತಮುತ್ತಲೂ ಕೊಳ್ಳಿಗಳನ್ನು ಹತ್ತಿಸಿಕೊಂಡಿರುವವರೇ, ನಿಮ್ಮ ಬೆಂಕಿಯ ಬೆಳಕಿನಲ್ಲಿಯೂ ನೀವು ಹತ್ತಿಸಿದ ಕೊಳ್ಳಿಗಳ ನಡುವೆಯೂ ನಡೆದರೂ ನಡೆಯಿರಿ. ಇಗೋ, ನನ್ನ ಹಸ್ತದಿಂದ ನಿಮಗಾಗುವ ಗತಿಯೂ ಇದೆ, ದುಃಖಕ್ಕೆ ಒಳಗಾಗಿ ಸಾಯುವಿರಿ. ಆಮೆನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯವು ಬಹು ಸತ್ಯವಾದದ್ದು, ಅದು ನಂಬಲು ಯೋಗ್ಯವಾದದ್ದು ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುತ್ತದೆ. ಪ್ರಿಯರೇ, ಅಷ್ಟೇ ಅಲ್ಲ, ನಮ್ಮ ಜೀವಿತಗಳಲ್ಲಿಯೂ ನಾವು ನಮ್ಮ ಜೀವಿತವನ್ನು ನಾವು ನೋಡುವುದಾದರೆ, ಅದನ್ನು ವಾಕ್ಯಕ್ಕೆ, ದೇವರ ವಾಕ್ಯಕ್ಕೆ ಹೋಲಿಸಿ ನೋಡುವುದಾದರೆ ಅದು 100ಕ್ಕೆ 100 ಸತ್ಯವಾಗಿದೆ. ಆದ್ದರಿಂದ ನಾವು ದೇವರ ಮಾತುಗಳನ್ನು, ದೇವರ ವಾಕ್ಯವನ್ನು ಬಹು ಶ್ರದ್ಧೆಯಿಂದ ಕೇಳಬೇಕು ಮತ್ತು ಅದರಲ್ಲಿ ನಂಬಿಕೆ ಇಡಬೇಕು. ಯಾಕಂದರೆ ದೇವರು ಯಾವಾಗಲೂ ತನ್ನ ಮಕ್ಕಳೊಂದಿಗೆ ಬಲಹೀನತೆಯಲ್ಲಿ ಇರುವ ಸಂದರ್ಭಗಳಲ್ಲಿ, ದುಃಖದಲ್ಲಿ ಇರುವಾಗ, ಕಣ್ಣೀರಿನಲ್ಲಿರುವಾಗ, ವೇದನೆಯಲ್ಲಿರುವಾಗ, ಸಂಕಟಗಳ ಮಧ್ಯದಲ್ಲಿ ನಡೆಯುವಾಗ, ಶತ್ರು ಬಾಧೆಯಿಂದ ಬೇಸತ್ತು ಹೋದಾಗ ಅವರನ್ನು ಆಧರಿಸಲು ದೇವರು ತಮ್ಮ ಸೇವಕರ ಮೂಲಕ ಮತ್ತು ವಾಕ್ಯಗಳ ಮೂಲಕ, ಕನಸುಗಳ ಮೂಲಕ, ದರ್ಶನಗಳ ಮೂಲಕ, ಅನುಭವಗಳ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ದೇವರು ತನ್ನ ಮಕ್ಕಳೊಂದಿಗೆ ಮಾತಾಡುತ್ತಿರುತ್ತಾನೆ.
ಆದರೆ ನಾವು ದೇವರು ನಮ್ಮೊಂದಿಗೆ ಮಾತಾಡ್ತಾರೆ ಅಂತ ನಮ್ಮ ಮನಸ್ಸಿನಲ್ಲಿ ನಮಗೆ ನಂಬಿಕೆ ಇಲ್ಲದೆ ಹೋದರೆ, ನಮ್ಮ ಹೃದಯದಲ್ಲಿ ನಂಬಿಕೆ ಇಲ್ಲದೆ ಹೋದರೆ, ದೇವರಲ್ಲಿ ನಂಬಿಕೆ ಇಲ್ಲದೆ ಹೋದರೆ ಈ ಮಾತುಗಳನ್ನು, ದೇವರ ಒಂದು ಆಲೋಚನೆಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಪ್ರಿಯರೇ. ಆದ್ದರಿಂದಲೇ ನಾವು ದೇವರ ಮಾತುಗಳನ್ನು, ದೇವರಲ್ಲಿ ನಂಬಿಕೆ ಇಡೋಣ, ದೇವರ ಮಾತುಗಳನ್ನು ಗಮನವಿಟ್ಟು ಕೇಳೋಣ. ಇಲ್ಲಿ ನಾವು ಓದಿದೆವು ಏನಂತ ಅಂದರೆ 7ನೇ ವಾಕ್ಯದಲ್ಲಾಗಲಿ 9ನೇ ವಾಕ್ಯದಲ್ಲಾಗಲಿ ದೇವರು ನಮಗೆ ಪ್ರಮುಖವಾಗಿ ಈ ದಿನ ಪವಿತ್ರಾತ್ಮನು ನಮ್ಮೊಂದಿಗೆ ಮಾತಾಡ್ತಾ ಇರುವಂಥದ್ದು, ಕರ್ತನಾದ ಯೆಹೋವನು ಅಥವಾ ದೇವರು ಅಥವಾ ಯೇಸು ಕ್ರಿಸ್ತನು ಅಥವಾ ಪರಿಶುದ್ಧಾತ್ಮನು ನನಗೆ ಸಹಾಯ ಮಾಡುವನು. ಆಮೇನ್, ಹಲ್ಲೆಲೂಯಾ. ನೀವು ಈ ವಾಕ್ಯವನ್ನು ಕೇಳುವವರು ಯಾರೇ ಆಗಿರಬಹುದು, ದೇವರು ನಿಮ್ಮೊಂದಿಗೆ ಈ ದಿನದಲ್ಲಿ ಮಾತಾಡುತ್ತಿರುವಂಥದ್ದು, ದೇವರು ನಿಮಗೆ ಸಹಾಯವನ್ನು ಮಾಡುತ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ಎಷ್ಟು ಸಂತೋಷದ ವಿಷಯ ಪ್ರಿಯರೇ. ಹೌದು, ಅಷ್ಟೇ ಅಲ್ಲದ ಹಾಗೆ ನೋಡ್ರಿ, ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನಾನು ನಾಚಿಕೆಯಿಂದ ಕೊರಗಲಿಲ್ಲ. ದೇವರು ನಮಗೆ ಸಹಾಯ ಮಾಡೋದ್ರಿಂದ ನಾವು ನಾಚಿಕೆಯಿಂದ ನಮ್ಮ ಹೃದಯದಲ್ಲಿ ಕೊರಗುವ ಅವಶ್ಯಕತೆ ನಮಗಿಲ್ಲ. ನೀವು ಯಾವುದೇ ರೀತಿಯಾದಂಥ ಒಂದು ಸಂದರ್ಭದಲ್ಲಿ ಇರಬಹುದು, ಯಾವುದೇ ರೀತಿಯಾದಂಥ ಅವಮಾನವನ್ನಾಗಲಿ ಅಥವಾ ಶತ್ರು ಬಾಧೆಯನ್ನಾಗಲಿ ಅಥವಾ ಬೇರೆ ಏನೋ ಒಂದು ಭಯದಿಂದ ಭೀತಿಯಿಂದ ತುಂಬಿದವರಾಗಿರಬಹುದು. ಆದರೆ ಈ ದಿನ ದೇವರು ನಮಗೆ ಆದರಣೆಯನ್ನು ಕೊಡ್ತಾ ಇರೋದ್ರಿಂದ, ದೇವರು ತನ್ನ ವಾಕ್ಯವನ್ನು ಬಿಡುಗಡೆ ಮಾಡಿರುವುದರಿಂದ ನೀವು ನಾಚಿಕೆ ಪಡುವಂಥದ್ದಾಗಲಿ ಅಥವಾ ನೀವು ಕೊರಗುವಂಥದ್ದಾಗಲಿ ಅಥವಾ ನೀವು ಏನೋ ಒಂದು ತಪ್ಪು ಮಾಡಿದ್ದೀರಾ ಅಥವಾ ಪಾಪ ಮಾಡಿದ್ದೀರಾ ಅಥವಾ ಏನೋ ಒಂದು ಮಾಡಬಾರದ ಕೆಲಸವನ್ನು ಮಾಡಿದ್ದೀರಾ, ಅದು ಎಲ್ಲಿ ಬಯಲಿಗೆ ಬರುತ್ತದೋ, ಎಲ್ಲಿ ನನಗೆ ಅವಮಾನವಾಗುತ್ತದೋ ಅಂತ ಚಿಂತೆ ಪಡುವ ಅವಶ್ಯಕತೆ ಇಲ್ಲ ಪ್ರಿಯರೇ. ಅಷ್ಟೇ ಅಲ್ಲದೆ ನೀವು ಮಾಡಬೇಕಾದದನ್ನು ಮಾಡದೇ ಇರಬಹುದು ಅಥವಾ ನೀವು ಮನಸ್ಸಿನಲ್ಲೇ ನೀವು ಮಾಡಿದ್ದಕ್ಕೆ ದುಃಖ ಪಡ್ತಾ ಇರ್ಬೋದು. ನಿಮಗೆ ದೇವರು ಹೇಳ್ತಾ ಇರುವಂಥದ್ದು, ನನ್ನ ಪರಿಸ್ಥಿತಿ ಏನಾಗುತ್ತೋ, ನನ್ನ ಭವಿಷ್ಯದಲ್ಲಿ ನಾನು ಎಲ್ಲಿ ಅವಮಾನಕ್ಕೆ ಗುರಿಯಾಗುತ್ತೇನೋ ಏನೋ ಅಂತ ಚಿಂತಿಸ್ತಾ ಇರ್ಬೋದು. ನಿಮಗೆ ಪರಿಶುದ್ಧಾತ್ಮನು ಹೇಳುವಂಥದ್ದು, ಭಯಪಡಬೇಡ್ರಿ, ಧೈರ್ಯವಾಗಿರ್ರಿ, ಯಾಕಂದರೆ ನಾನು ನಿನಗೆ ಸಹಾಯಕನಾಗಿದ್ದೇನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಷ್ಟೇ ಅಲ್ಲ, ನನ್ನನ್ನು ಅಪರಾಧಿ ಎಂದು ನಿರ್ಣಯಿಸುವವನು ಯಾರು? ಹಲ್ಲೆಲೂಯಾ. ದೇವರು ನಮಗೆ ಸಹಾಯಕರಾಗಿರುವಾಗ, ದೇವರು ನಮಗೆ ಸಹಾಯ ಮಾಡುವಾಗ ನಿಮ್ಮನ್ನು ಯಾರು ಅಪರಾಧಿ ಅಂತ ನಿರ್ಣಯಿಸಲು ಸಾಧ್ಯವಾಗುತ್ತದೆ? ಯಾರಿಂದಲೂ ಆಗುವುದಿಲ್ಲ. ಯಾಕಂದರೆ ಈ ಲೋಕದಲ್ಲಿರುವಂಥ ಸಮಸ್ತವನ್ನು ಉಂಟು ಮಾಡಿದಾತನು, ಸಮಸ್ತವನ್ನು ಪೋಷಿಸುತ್ತಿರುವ ಆತನು, ರಕ್ಷಿಸುತ್ತಿರುವ ಆತನು, ನಡೆಸುತ್ತಿರುವ ಆತನು ದೇವರೇ ಆಗಿದ್ದಾನೆ ಪ್ರಿಯರೇ. ಆತನು ಏನಾದರೂ ಅಂದುಕೊಂಡರೆ ಅಥವಾ ಆತನು ಯಾರಿಗಾದರೂ ಸಹಾಯಕನಾಗಿದ್ದರೆ ಅವರಿಗೆ ಅವರ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಏನನ್ನು ಮಾಡಲು ಯಾರಿಗೂ ಸಾಧ್ಯವಾಗುವುದಿಲ್ಲ. ಹಲ್ಲೆಲೂಯಾ. ದೇವರು ತಾನೇನು ಅಂದುಕೊಂಡಿರುತ್ತಾನೋ ಅದನ್ನು ನೆರವೇರಿಸುತ್ತಾನೆ. ಆತನಿಗೆ ಎದುರಾಗಿ ನಿಲ್ಲುವವರು ಯಾರು ಪ್ರಿಯರೇ? ನೋಡ್ರಿ, ನಾವು ಯೇಸು ಕ್ರಿಸ್ತನ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳುವುದಾದರೆ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುತ್ತಾನೆ ಎಂಬುದಾಗಿ ಅನೇಕ ಸೇವಕರ ಮೂಲಕ ಆತನು ಪ್ರವಾದನೆ ಮಾಡಿದ್ದನು. ರಕ್ಷಕನು ಬರುತ್ತಾನೆ, ಮೆಸ್ಸಯ್ಯ ಬರುತ್ತಾನೆ, ಆತನು ಈ ಲೋಕದಲ್ಲಿ ಬರಬಾರದು ಎಂಬುದಾಗಿ ಅಪವಾದಿ ಎಷ್ಟೇ ಆಲೋಚನೆಗಳನ್ನು ಮಾಡಿದರು, ಎಷ್ಟೇ ಕುತಂತ್ರಗಳನ್ನು ಹೂಡಿದರು, ಎಷ್ಟೇ ಮಕ್ಕಳನ್ನು ಆತನು ಈ ಯೇಸು ಕ್ರಿಸ್ತನು ಹುಟ್ಟುವಾಗ ಸುಮಾರು 2,000ಕ್ಕಿಂತ ಅಧಿಕವಾದ ಮಕ್ಕಳನ್ನು ಆ ಹೇರೋದೆಂಬ ರಾಜನು ಕೊಲ್ಲಿಸುವುದನ್ನು ನಾವು ನೋಡುತ್ತೇವೆ. ಇಷ್ಟೆಲ್ಲ ಅಂದರೆ ಹುಟ್ಟಿದ ಮಕ್ಕಳನ್ನೆಲ್ಲ, ಗಂಡು ಮಕ್ಕಳು ಯಾರಿದ್ದಾರೋ ಅವ್ರನ್ನೆಲ್ಲ ಸಂಹಾರ ಮಾಡಿದ್ದನ್ನು ನಾವು ನೋಡುತ್ತೇವೆ. ಆದರೂ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಹುಟ್ಟುವುದನ್ನು ಅವನ ಕೈಯಿಂದ ತಪ್ಪಿಸಲು ಸಾಧ್ಯವಾಗಲಿಲ್ಲ. ಅಥವಾ ದೇವರು ಅವರಿಗೆ ಸಹಾಯಕನಾಗಿದ್ದು ಮುಂಚೆಯೇ ಅವರು ಆ ಹೇರೋದನ ಆಲೋಚನೆಗಳನ್ನು ಅರಿತಿರುವಂಥ ದೇವರು ಕನಸಿನ ಮೂಲಕ, ದರ್ಶನದ ಮೂಲಕ ಯೋಸೇಫನೊಂದಿಗೆ ಮಾತಾಡಿ ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟು ಅವರನ್ನು ಐಗುಪ್ತ ದೇಶಕ್ಕೆ ಹೊರಡುವಂತೆ ಪ್ರೇರೇಪಿಸಿ ಅವರನ್ನು ನಡೆಸಿದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಅದೇ ರೀತಿಯಾಗಿ ದೇವರು ಈ ದಿನ ನಿಮ್ಮ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಅದು ಏನೇ ಆಗಿರಬಹುದು, ನಂಬಿರಿ, ದೇವರು ನಿಮಗೆ ಸಹಾಯವನ್ನು ಮಾಡುತ್ತಾನೆ, ದೇವರು ನಿಮ್ಮೊಂದಿಗೆ ಮಾತಾಡುತ್ತಾನೆ. ಹಲ್ಲೆಲೂಯಾ. ದೇವರು ನಿಮಗೆ ಮಾರ್ಗದರ್ಶನವನ್ನು ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ ಪ್ರಿಯರೇ.
ಅಷ್ಟೇ ಅಲ್ಲ, ಯಾರು ನಂಬದೆ ಹೋಗುತ್ತಾರೋ, ಇಲ್ಲಿ ಈ ವಿಷಯವನ್ನು ನಾವು ಧ್ಯಾನಿಸೋದಕ್ಕೆ ಮುಂಚಿತವಾಗಿ 10ನೇ ವಾಕ್ಯದಲ್ಲಿ ಒಂದು ಮಾತನ್ನು ಹೇಳ್ತಾ ಇದೆ, ಬಹು ಮುಖ್ಯವಾದದ್ದು. ಏನಂದರೆ, ನಿಮ್ಮೊಳಗೆ ಯಾವನು ಯೆಹೋವನಲ್ಲಿ ಭಯಭಕ್ತಿ ಇಟ್ಟು ಆತನ ಸೇವಕನ ಮಾತನ್ನು ಕೇಳುವನು, ಕತ್ತಲಲ್ಲಿ ನಡೆಯುತ್ತಾ ಬೆಳಕಿಲ್ಲದವನು ಯೆಹೋವನ ನಾಮದಲ್ಲಿ ಭರವಸವಿಟ್ಟು ತನ್ನ ದೇವರನ್ನು ಆಧಾರ ಮಾಡಿಕೊಳ್ಳಲಿ. ಆಮೇನ್, ಹಾಲೆಲೂಯ. ಕತ್ತಲಲ್ಲಿ ನಡೀತಾ ಇರಬಹುದು, ನೀವು ದೇವರಲ್ಲಿ ನಂಬಿಕೆ ಇಲ್ಲದವರಾಗಿರಬಹುದು, ಅನ್ಯರಾಗಿರಬಹುದು, ಯಾರೇ ಆಗಿರಬಹುದು ಪ್ರಿಯರೇ, ಹಾಲೆಲೂಯ. ದೇವರು ನಿಮಗೆ ಹೇಳುವಂಥದ್ದು, ದೇವರ ಸೇವಕರ ಮಾತನ್ನು ಕೇಳಿರಿ. ನೀವು ಕತ್ತಲಲ್ಲಿ ನಡೆಯುವವರಾಗಿದ್ದರೂ ಸಹ ದೇವರಲ್ಲಿ ನಂಬಿಕೆ ಇಟ್ಟು ದೇವರನ್ನು ಆಧಾರ ಮಾಡಿಕೊಳ್ಳಿರಿ, ಕ್ರಿಸ್ತನನ್ನು ಆಧಾರ ಮಾಡಿಕೊಳ್ಳಿರಿ, ಯೆಹೋವನನ್ನು ಆಧಾರ ಮಾಡಿಕೊಳ್ಳಿರಿ, ಪವಿತ್ರಾತ್ಮನನ್ನು, ಪರಿಶುದ್ಧಾತ್ಮನನ್ನು ಆಧಾರ ಮಾಡಿಕೊಳ್ಳಿರಿ. ದೇವರು ಇದ್ದಾನೆ, ದೇವರು ನನ್ನೊಂದಿಗೆ ಮಾತಾಡ್ತಾ ಇದ್ದಾನೆ, ದೇವರು ನನಗೆ ಸಹಾಯ ಮಾಡುತ್ತೇನೆ ಎಂಬುದಾಗಿ ನನಗೆ ವಾಗ್ದಾನ ಕೊಟ್ಟಿದ್ದಾನೆ ಅಂತ ನಂಬ್ರಿ. ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುತ್ತಾನೆ. ಹಾಲೆಲೂಯ. ಪವಿತ್ರಾತ್ಮನು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದಾನೆ ಪ್ರಿಯರೇ. ನೀವು ನಂಬಿದರೆ ಅದ್ಭುತವನ್ನು ಕಾಣುವವರಾಗಿದ್ದೀರಿ. ಆದರೆ ಈ ದೇವರಲ್ಲಿ ನಂಬಿಕೆ ಇಡದೆ ತಮ್ಮ ಇಷ್ಟ ಸ್ವಇಚ್ಛೆದಂತೆ ನಡೆದುಕೊಂಡು ತಾವು ಈ ಲೋಕದಲ್ಲಿ ದೇವರ ವಿರುದ್ಧವಾಗಿ, ದೇವರನ್ನು ದೇವರಾಗಿ ಹುಡುಕದೆ, ಮತಗಳ ಹೆಸರಿನಲ್ಲಿ ಅಥವಾ ಜಾತಿಯ ಹೆಸರಿನಲ್ಲಿ ಬೇರೆ ಬೇರೆ ಕಾರಣಗಳಿಂದ ದ್ವೇಷವನ್ನು, ಜನರಲ್ಲಿ ಹೊಟ್ಟೆ ಕಿಚ್ಚನ್ನು ಹುಟ್ಟಿಸುವಂಥವರು. ಇಲ್ಲಿ ಅದನ್ನೇ 11ನೇ ವಾಕ್ಯದಲ್ಲಿ ಹೇಳ್ತಾ ಇರೋದು, ಯೋಹೋ ಬೆಂಕಿ ಇಕ್ಕಿ ಸುತ್ತಮುತ್ತಲು ಕೊಳ್ಳಿಗಳನ್ನು ಹತ್ತಿಸಿಕೊಂಡಿರುವವರೇ. ಸುತ್ತಮುತ್ತಲು ಬೆಂಕಿ ಅಂದರೆ ಏನು? ಬೆಂಕಿ ಅಂದರೆ ಉರಿಯುವಂಥದ್ದು. ಎಲ್ಲರೂ ನೋಡ್ರಿ, ಈ ದಿನ ಪ್ರಪಂಚದಲ್ಲಿ ನಾವು ನೋಡಬೇಕಾದ್ರೆ ದೇವರ ವಾಕ್ಯಗಳು ಏನನ್ನು ಸಾರ್ತವೆ? ದೇವರನ್ನು ನೋಡ್ರಿ, ಯೇಸು ಕ್ರಿಸ್ತನನ್ನು ಪ್ರಕಟಿಸುವ ಪ್ರತಿಯೊಬ್ಬರು, ದೇವರನ್ನು ಪ್ರಕಟಿಸುವ ಪ್ರತಿಯೊಬ್ಬರು ಶಾಂತಿಯನ್ನು, ಸಮಾಧಾನವನ್ನು ಅವರು ಪ್ರಕಟಿಸುವಂಥವರಾಗಿದ್ದಾರೆ. ಆದರೆ ಅವರ ವಿರುದ್ಧವಾಗಿ ಅನೇಕ ರೀತಿಯಾದಂಥ ಪೋಹಗಳೊಂದಿಗೆ, ಅನೇಕ ವಿಧವಾದಂಥ ಕುತಂತ್ರಗಳನ್ನು ಹೂಡುತ್ತಾ, ದ್ವೇಷವನ್ನು ಕಾರುತ್ತಾ, ಜನರಲ್ಲಿ ಅವರ ವಿರುದ್ಧವಾಗಿ ದ್ವೇಷವನ್ನು ಹುಟ್ಟಿಸುತ್ತಾ, ಬೆಂಕಿಯನ್ನು ಹಚ್ಚಿ, ಇದೊಂದು ಜಾತಿ ಮತ ಅಥವಾ ಈ ಮತಾಂತರಗೊಳಿಸ್ತಾ ಇದ್ದಾರೆ, ಅದು ಇದು ಅಂತ ಹೇಳಿ ದಾರಿ ತಪ್ಪಿಸುವುದನ್ನು, ಬೆಂಕಿಯನ್ನು, ಇಲ್ಲಿ ಈ ವಾಕ್ಯದಲ್ಲಿ ಹೇಳುವಂತೆ ಬೆಂಕಿಯನ್ನು ಇಡುವುದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಇಲ್ಲಿ ದೇವರ ವಾಕ್ಯ ಹೇಳುವಂಥದ್ದು, ನಿಮ್ಮ ಬೆಂಕಿಯ ಬೆಳಕಿನಲ್ಲಿಯೂ ನೀವು ಹತ್ತಿಸಿದ ಕೊಳ್ಳಿಗಳ ನಡುವೆಯೂ ನಡೆದರೂ ನಡೆಯಿರಿ. ಒಂದು ವೇಳೆ ನೀವು ಆ ರೀತಿ ಮಾಡೋರಾಗಿದ್ದರೆ ಮಾಡ್ರಿ, ಪರವಾಗಿಲ್ಲ. ಈಗೋ ನನ್ನ ಹಸ್ತದಿಂದ ನಿಮಗಾದುವ ಗತಿಯೂ ಇದೆ. ಆದರೆ ನನ್ನ ಹಸ್ತದಿಂದ, ದೇವರು ಹೇಳ್ತಾ ಇರುವಂಥದ್ದು, ದೇವರ ಕೈಯಿಂದ ನಿಮಗೆ ಏನು ಗತಿ ಆಗುತ್ತೆ ಅಂತ ತಿಳ್ಕೊಂಡು ನೀವು ಮಾಡ್ರಿ. ಏನಾಗುತ್ತಪ್ಪ ಅಂದರೆ ದುಃಖಕ್ಕೆ ಒಳಗಾಗಿ ಸಾಯುವಿರಿ. ಹಲ್ಲೆಲೂಯ. ಇದು ನಾನು ಮಾತಾಡ್ತಾ ಇಲ್ಲ ಪ್ರಿಯರೇ, ಅಥವಾ ಮನುಷ್ಯರು ಯಾರು ಹೇಳ್ತಾ ಇಲ್ಲ, ದೇವರು ಹೇಳ್ತಾ ಇದ್ದಾರೆ. ಏನಂದರೆ ದುಃಖಕ್ಕೆ ಒಳಗಾಗಿ ಸಾಯುವಿರಿ. ದೇವರು ನುಡಿದರೆ ಆ ಮಾತು ನೆರವೇರುತ್ತೆ. ಆಕಾಶದಿಂದ ಮಳೆಯು ಬಿದ್ದರೆ ಯಾವ ರೀತಿಯದು ಭೂಮಿಯನ್ನು ತಾಕಿ ಭೂಮಿಯನ್ನು ತ್ಯಾವ ಮಾಡದೆ ಹಿಂದಕ್ಕೆ ಹೋಗುವುದಿಲ್ಲವೋ, ಅದೇ ರೀತಿಯಾಗಿ ದೇವರ ಮಾತು ನೆರವೇರದ ಹೊರತು ಹಿಂದಕ್ಕೆ ತಿರುಗುವುದಿಲ್ಲ ಎಂಬುದಾಗಿ ಸತ್ಯವೇದದಲ್ಲಿ ಹೇಳುತ್ತದೆ ಪ್ರಿಯರೇ. ಆದ್ದರಿಂದ ಬಹು ಎಚ್ಚರಿಕೆಯಿಂದ ಇರ್ರಿ. ಇಂತಹ ದ್ವೇಷವನ್ನು, ಬೆಂಕಿಯನ್ನು ಕಾರುವವರಾಗಿರದೆ ದೇವರಲ್ಲಿ ನಂಬಿಕೆ ಇಟ್ಟು ಪ್ರತಿಯೊಬ್ಬರನ್ನು ನೀವು ಗೌರವಿಸುತ್ತಾ, ಆ ಮತಗಳ, ಜಾತಿ ಎಂಬ ಅಂಧತ್ವದಲ್ಲಿ ನಡೆಯದೆ ನೀವು ನೀತಿ, ನ್ಯಾಯ, ಸತ್ಯ, ಧರ್ಮ, ಸತ್ಯ ಯಾವುದಿದೆ ಅದನ್ನು ಹುಡುಕುವವರಾಗಿರಿ, ಪ್ರೀತಿಸುವವರಾಗಿರಿ. ಪ್ರತಿಯೊಬ್ಬರನ್ನು ದೇವರಲ್ಲಿ ನಂಬಿಕೆ ಇಟ್ಟು ನೀವು ಧೈರ್ಯದಿಂದ ನಡೆಯುವವರಾಗಿರಿ. ದೇವರು ಈ ಎಲ್ಲ ಮಾತುಗಳನ್ನು ನಿಮ್ಮ ಜೀವಿತಗಳಲ್ಲಿ ಆಶೀರ್ವದಿಸಲಿ, ನಿಮ್ಮನ್ನು ಧೈರ್ಯಪಡಿಸಿ ನಡೆಸಲಿ. ಪರಲೋಕದ ನಮ್ಮ ಒಳ್ಳೆಯ ದೇವರೇ, ಕೊಟ್ಟ ಈ ತಂದೆ ಧ್ಯಾನಕ್ಕಾಗಿ ಸ್ತೋತ್ರಪ್ಪ. ನೀನು ನಮ್ಮ ಎಲ್ಲ ತಂದೆ ಪ್ರಭು ಜೀವಿತದಲ್ಲಿ ನಡೆಯುವ ಪ್ರತಿಯೊಂದನ್ನು ತಿಳಿದಿರುವ ದೇವರಾಗಿದ್ದೆ. ನಮಗೆ ವಾಗ್ದಾನವನ್ನು ಕೊಟ್ಟಿದ್ದೆ. ತಂದೆ ಕೇಳುವ ಪ್ರತಿಯೊಬ್ಬರಿಗೂ ವಾಗ್ದಾನವನ್ನು ಕೊಟ್ಟಿದ್ದೆ. ಅವರ ಜೀವಿತಗಳಲ್ಲಿ ಅದ್ಭುತಗಳನ್ನು ಮಾಡುವಾತನು, ಬಿಡಿಸುವಾತನು, ನಡೆಸುವಾತನು, ನಿನ್ನ ನಾಮವನ್ನು ಘನಪಡಿಸಿಕೊಳ್ಳುವಾತನು ನೀನೇ ಸ್ವಾಮಿ. ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಈ ಪ್ರಾರ್ಥನೆಯನ್ನು ಮುಂದಿಟ್ಟಿದ್ದೇನೆ, ಮುಗಿಸಿಕೊಳ್ಳುತ್ತಿದ್ದೇನೆ ಸ್ವಾಮಿ. ಆಮೇನ್. ಹಾಲೆಲೂಯಾ. God bless you.